ನಮಸ್ತೆ ಮ್ಯಾಮ್, ನನ್ನ ಹೆಸರು ಪ್ರೇಮ ಅಂತ. ನಾನು ಕನ್ನಡ ವಿಭಾಗದ ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ ಬಂದ್ಬಿಟ್ಟು, ಹಿಂದೂ ಕೋಡ್ ಬಿಲ್ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಅಂಬೇಡ್ಕರ್ ಅವರು ನೀಡಿದ ಕೊಡುಗೆ ಏನು ಅಂತ. ನೀವು ಆವಾಗಲೇ ಹೇಳಿದ್ರಿ ಹಿಂದೂ ಕೋಡ್ ಬಿಲ್ ಮೂಲಕ ಏನೇನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತ. ಅದೇ ರೀತಿ ಇನ್ನೂ ಯಾವ್ಯಾವ ಥರ ಕೊಡುಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಅಂತ ತಿಳ್ಕೊಬೋದಾ? ಖಂಡಿತ. ಹಿಂದೂ ಕೋಡ್ ಬಿಲ್ ಅನ್ನೋದು ಬಾಬಾ ಸಾಹೇಬರು ಇಡೀ ಭಾರತದ ಮಹಿಳೆಯರ ಬಗ್ಗೆ ಅವರು ಏನು ಪ್ರತ್ಯಕ್ಷವಾಗಿ ದೇಶವನ್ನು ಸುತ್ತಿದ್ರು, ಮಹಿಳೆಯರ ಸ್ಥಿತಿಗತಿಗಳನ್ನು ಸ್ವತಃ ಕಣ್ಣು ಮೂಲಕ ಅನುಭವಿಸಿದ್ರು. ಅವರು ಈ ದೇಶದ ಮಹಿಳೆಯರ ಬಗ್ಗೆ ಕೇವಲ ಮಮತೆ ಪ್ರೀತಿ ಅಂತ ಭಾಷಣ ಮಾಡಿಲ್ಲ. ಅವರು ವಾಸ್ತವಿಕವಾಗಿ ಒಬ್ಬ ಕಾನೂನು ಅಧ್ಯಯನ ಮಾಡಿದಂಥ ವ್ಯಕ್ತಿ ಕೂಡ ಆಗಿದ್ದರು. ಹಾಗಾಗಿ ಈ ದೇಶಕ್ಕೆ ಕಾನೂನುಗಳನ್ನ ತಂದರೆ, ನೆನ್ಪಿಟ್ಕೊಳ್ಳಿ, ಕಾನೂನುಗಳಿಂದನೇ ಬದಲಾವಣೆ ಆಗಲ್ಲ, ಆದರೆ ಕಾನೂನುಗಳನ್ನು ತಂದ ನಂತರ ಅದನ್ನು ಅನುಷ್ಠಾನ ಕೂಡ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಅವರು ಕಾನೂನುಗಳನ್ನ ತಂದಾಗ ಮಹಿಳೆಯರ ಸ್ಥಿತಿಗತಿಗಳು ಸುಧಾರಿಸುತ್ತೆ ಅಂತ ಹೇಳಿ ಅವರು ಹಿಂದೂ ಕೋಡ್ ಬಿಲ್ಲನ್ನು ಅವರು ಮಾಡ್ತಾರೆ. ಆ ಹಿಂದೂ ಕೋಡ್ ಬಿಲ್ಲಲ್ಲಿ ಮುಖ್ಯವಾಗಿ 4 ಆಶಯಗಳಿದೆ. ಒಂದು, ಅವ್ರು ನೋಡಿದ್ರು ಇಡೀ ಭಾರತದ ಸಮಾಜ ಕೇವಲ ಹಿಂದೂ ಸಮಾಜ ಮಾತ್ರ ಅಲ್ಲ, ಇಸ್ಲಾಮಿಕ್ ಸಮಾಜ ಕೂಡ ಒಳಗೊಂಡಂತೆ ಬಹುಪತ್ನಿತ್ವ ಜಾರಿಯಲ್ಲಿತ್ತು. ಅವ್ರು ನೋಡ್ತಾ ಇದ್ರು ಒಬ್ಬ ವ್ಯಕ್ತಿ 4, 3 ಮದುವೆ, 2 ಮದುವೆ, ಈ ಮಹಿಳೆಯರ ಶೋಷಣೆ ಯಾವ ರೀತಿ ಆಗ್ತಾ ಇತ್ತು ಅಂತ. ಹಾಗಾಗಿ ಏಕಪತ್ನಿತ್ವ ಈ ಒಂದು ಪದ್ಧತಿ ತರಬೇಕು, ಈ ಪತ್ನಿತ್ವನ ನಿಲ್ಲಿಸಬೇಕು ಅನ್ನೋದು ಒಂದು ಮೂಲ ಆಶಯ ಆಗಿತ್ತು. ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲೂ ಕೂಡ ಆಸ್ತಿ ಹಕ್ಕಿರಲಿಲ್ಲ. ನಿಮಗೆಲ್ಲ ಗೊತ್ತಿದೆ, ಹೆಣ್ಣು ಬಾಲ್ಯದಲ್ಲಿ ತಂದೆ ಅಧೀನದಲ್ಲಿರ್ತಾಳೆ, ಯೌವನದಲ್ಲಿ ಪತಿಯ ಅಧೀನದಲ್ಲಿರ್ತಾಳೆ, ಮುಪ್ಪಲ್ಲಿ ವೃದ್ಧಾಪ್ಯದಲ್ಲಿ ಮಗನ ಅಧೀನದಲ್ಲಿರ್ತಾಳೆ. ಆಕೆಗೆ ಯಾರೂ ಕೂಡ ಒಂದು ಕಾಸು ಚುಕ್ಕಾಣಿ ಕೊಡೋದಿಲ್ಲ. ಸಂಬಳ ಇಲ್ಲದೆ ಇಡೀ ಬದುಕನ್ನು ಕುಟುಂಬಕ್ಕಾಗಿ ಸವಿಸ್ತಾಳೆ. ಅವಳಿಗೇನೂ ಇಲ್ಲ, ಅಕಸ್ಮಾತ್ ಅವಳು ವಿಧವೆ ಆದ್ಲು, ಮಕ್ಕಳು ಇಲ್ಲ ಅಂದಾಗ ಆಕೆ ಎಲ್ಲಿ ಹೋಗಬೇಕು? ಇವೆಲ್ಲವನ್ನು ಕೂಡ ಅವರು ವಾಸ್ತವಿಕವಾಗಿ ನೋಡಿದ್ರು ಬಾಬಾ ಸಾಹೇಬರು. ಹಾಗಾಗಿ ಆಸ್ತಿ ಹಕ್ಕು ಅಂತ ಸಿಕ್ಕಿದಾಗ ಅವಳಿಗೊಂದು ಅಸ್ತಿತ್ವ ಸಿಗುತ್ತೆ, ಅವಳಿಗೆ ಆತ್ಮಗೌರವದ ಬದುಕು ಸಿಗುತ್ತೆ. ಹಾಗಾಗಿ ಅವಳಿಗೆ ಆಸ್ತಿ ಹಕ್ಕು ಸಿಗಬೇಕು ಅಂತ. ಹಾಗೆಯೇ ಮುಖ್ಯವಾಗಿ 3ನೇದು, ಅವರು ಇತರೆ ಪಾರ್ಸಿ, ಇಸ್ಲಾಮಿಕ್, ಕ್ರಿಶ್ಚಿಯನ್, ಈ ಒಂದು ಸಿಕ್ಕು, ಈ ಧರ್ಮದ ಸಾಮಾಜಿಕ ಕೌಟುಂಬಿಕ ಸನ್ನಿವೇಶಗಳನ್ನು ಕೂಡ ಗಮನಿಸಿದ್ರು. ಹಂಗಾಗಿ ಅಲ್ಲಿ ಅವ್ರನ್ನೂ ಕೂಡ ಒಳಗೊಂಡಂತೆ ಹಿಂದೂ ಕೋಡ್ ಬಿಲ್ಲಲ್ಲಿ ಸೇರಿಸಬೇಕು, ಎಲ್ರಿಗೂ ಸಮಾನವಾಗಿರುವಂಥ ಒಂದು ನ್ಯಾಯ ಸಂಹಿತೆಯನ್ನು ತರಬೇಕು ಅನ್ನೋದು ಅವ್ರ ಕನಸಾಗಿತ್ತು. ಈ 3ನ್ನು ಒಳಗೊಂಡಂತೆ ಬಾಬಾ ಸಾಹೇಬರು ಏನು ಮಹಿಳೆಯರಿಗೆ ಅವರ ಹಕ್ಕುಗಳ ಮೂಲಕ ಕಾನೂನುಗಳನ್ನ ಜಾರಿಗೆ ತರಬೇಕು ಅಂತ ಪ್ರಯತ್ನ ಪಟ್ಟರು, ಅದು ಆಗಲಿಲ್ಲ. ಬಿಲ್ಲು ಪಾಸ್ ಆಗಲಿಲ್ಲ. ಅಂದರೆ ಸಂಸದಲ್ಲಿ ಚರ್ಚೆ ಆಗುತ್ತೆ, ಸೆಷನಲ್ಲಿ ಗೊತ್ತಲ್ಲ, ಅದು ಆಗಲಿಲ್ಲ. ಅವತ್ತಿನ ನಮ್ಮ ಸಮಾಜದ ಎಷ್ಟೋ ಪ್ರತಿನಿಧಿಗಳು ಈ ಎಲ್ಲ ಪದ್ಧತಿಗಳ ಪರವಾಗಿದ್ದಂಥ ಮನಸ್ಥಿತಿ ಇರುವಂಥವ್ರು ಇದನ್ನು ಒಪ್ಕೊಳ್ಳಿಲ್ಲ. ಹಾಗಾಗಿ ಬಾಬಾ ಸಾಹೇಬರು ಹೊರಗಡೆ ಬರ್ತಾರೆ. ಅದು ಹೊರಗಡೆ ಬರೋ ಮೊದಲೇನು ಮಾಡ್ತಾರೆ, ಕಾರ್ಮಿಕ ಸಚಿವರಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕಾರ್ಮಿಕ ಹಕ್ಕುಗಳು, ಮಹಿಳಾ ಕಾರ್ಮಿಕ ಹಕ್ಕುಗಳು, ಮನೆಯಲ್ಲಿ ಏನು ಹೌಸ್ ವೈಫ್ ಅಂತ ನಾವು ಕರಿತೀವಿ ಅಂಥ ಹೆಣ್ಣುಮಕ್ಕಳ ಅವರ ಸುರಕ್ಷತೆ ಬಗ್ಗೆ, ಭದ್ರತೆ ಬಗ್ಗೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಕೈಗಾರಿಕೆಗಳಿಗೂ ಒಳಗೊಂಡಂತೆ ಅನೇಕ ನೀತಿಗಳನ್ನು ಕಾರ್ಮಿಕ ನೀತಿಗಳಾಗಿ ಜಾರಿಗೆ ತರ್ತಾರೆ. ಅದು ಒಂದು ದೊಡ್ಡ ಕರಡೆ ಇದೆ. ಆದರೆ ಅವತ್ತಿನ ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಈ ಕಾರ್ಮಿಕ ಎಲ್ಲ ನೀತಿಗಳನ್ನು ಜಾರಿಗೊಳಿಸ್ತಾರೆ. ಆದರೆ ಹಿಂದೂ ಕೋಡ್ ಬಿಲ್ಲು ಆವಾಗ ಪಾಸ್ ಆಗಲ್ಲ. ಆದರೆ ತದನಂತರ ಬಾಬಾ ಸಾಹೇಬರ ನಿಧನದ ನಂತರ ಅದು 4 ಕಾನೂನುಗಳಾಗಿ ಜಾರಿಗೆ ಬಂದಿದೆ. ಇವತ್ತು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತ ಕರಿತೀವಿ, ಹಾಗೆಯೇ ಉತ್ತರಾಧಿಕಾರ ಕಾನೂನು ಅಂತ ಕರಿತೀವಿ, ಅಲ್ಪಸಂಖ್ಯಾತರ ಕಾನೂನು ಅಂತ ಕರಿತೀವಿ. 4 ಕಾನೂನುಗಳಾಗಿ ಇವತ್ತು ಜಾರಿಗೆ ಬಂದಿದೆ. ಅವ್ರ ಕನಸು ನಿಜ ಆಗಿದೆ ಇವತ್ತು.